ಆತ್ಮೀಯ ವೀಕ್ಷಕ ಮಿತ್ರರೇ, ಡಿಟೆಕ್ಟಿವ್ ಲೆಜೆಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಡಿಟೆಕ್ಟಿವ್ ಲೆಜೆಂಡ್ ಯೂಟ್ಯೂಬ್ ಚಾನಲ್ ಇದು ಸತ್ಯ ನ್ಯಾಯ ನೀತಿ ಧರ್ಮಗಳ ಪ್ರತೀಕ. ನಾನು ಬ್ರಹ್ಮಾನಂದ ರೆಡ್ಡಿ, ಅಡ್ವೊಕೇಟ್ ಕಮ್ ಜರ್ನಲಿಸ್ಟ್. ಓಪನ್ ಟಾಕ್ ವಿಶೇಷ ವಿಶ್ಲೇಷಣೆಗೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಕರ್ನಾಟಕ ರಾಜ್ಯದಲ್ಲಿ ನಾಳೆ ಭಾನುವಾರ BK ಹರಿಪ್ರಸಾದ್ ಅಂತಕ್ಕಂತಹ ಈ ಕರ್ನಾಟಕ ರಾಜ್ಯದ ದಿಟ್ಟ ಧೀಮಂತ ಮುತ್ಸದಿ ನೇತಾರ ಧುರೀಣ ಮತ್ತು ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲದೆ ದೇಶದ ಉದ್ದಗಲಕ್ಕೂ ಇರತಕ್ಕಂಥ ಎಲ್ಲ ರಾಜ್ಯಗಳಲ್ಲಿ ತತ್ವ ಸಿದ್ಧಾಂತ ಬದ್ಧತೆಗಳನ್ನು ಇಟ್ಕೊಂಡು ಪ್ರಜಾಪ್ರಭುತ್ವದ ಪರವಾಗಿರ್ತಕ್ಕಂಥ ಮೌಲ್ಯಗಳನ್ನು ಎತ್ತಿಡಿತಕ್ಕಂಥ ನಿಟ್ಟಿನಲ್ಲಿ ಮತ್ತು ಜಾತ್ಯತೀತವಾಗಿರ್ತಕ್ಕಂಥ ಮೌಲ್ಯಗಳನ್ನು ಎತ್ತಿಡಿತಕ್ಕಂಥ ನಿಟ್ಟಿನಲ್ಲಿ ಮತ್ತು ಸಮಾಜವಾದದ ಮೌಲ್ಯಗಳನ್ನು ಎತ್ತಿಡಿತಕ್ಕಂಥ ನಿಟ್ಟಿನಲ್ಲಿ BK ಹರಿಪ್ರಸಾದ್ ರವರು ಕಾಂಗ್ರೆಸ್ ಪಕ್ಷದಲ್ಲಿದ್ದುಕೊಂಡು ಕಾಂಗ್ರೆಸ್ ಪಕ್ಷದ ಕಟ್ಟಾಳು ಮತ್ತು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಟ್ಟಾಳುವಾಗಿ ಅವರು ದೇಶದ ವಿವಿಧ ರಾಜ್ಯಗಳಲ್ಲಿ ಇಡೀ ದೇಶವನ್ನು ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ, ಅಸ್ಸಾಂನಿಂದ ಗುಜರಾತಿನವರೆಗೆ ಇರತಕ್ಕಂಥ ಎಲ್ಲ ರಾಜ್ಯಗಳನ್ನು, ಭಾರತ ದೇಶದ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ದಿಕ್ಕುಗಳನ್ನು ಕೂಡ ಇರ್ತಕ್ಕಂಥ ಎಲ್ಲ ರಾಜ್ಯಗಳಲ್ಲೂ ಕೂಡ ಕಾಂಗ್ರೆಸ್ ಪಕ್ಷದ ಸಂಘಟನೆಗಾಗಿ ಅಹರ್ನಿಶಿಯಾಗಿ ದುಡಿದಿರ್ತಕ್ಕಂಥ ಅರ್ಧ ಶತಮಾನಗಳ ಕಾಲ ಕಾಂಗ್ರೆಸ್ ಪಕ್ಷದಲ್ಲಿ ನಿಷ್ಠೆಯಿಂದ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಈ ಹಿಂದೆ BK ಹರಿಪ್ರಸಾದ್ ಅವರು ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿಯ ಜನರಲ್ ಸೆಕ್ರೆಟರಿಯಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ರು. ಕರ್ನಾಟಕ ರಾಜ್ಯದ ವಿಧಾನ ಪರಿಷತ್ತಿಗೆ ಅವರನ್ನು ನೇಮಕ ಮಾಡಲಾಗಿತ್ತು. ಅಂತಹ BK ಹರಿಪ್ರಸಾದ್ ರವರು ಬೆಂಗಳೂರು ಭೂಗತ ಲೋಕದ ಸಾಮ್ರಾಟ ಚಕ್ರವರ್ತಿಗಳ ಸಾಲಿನಲ್ಲೂ ಕೂಡ ಅವರ ಹೆಜ್ಜೆಯ ಗುರುತುಗಳಿದ್ವು. ಅಂತಹ BK ಹರಿಪ್ರಸಾದ್ ನಾಳೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿಯ ಅಧ್ಯಕ್ಷ ಸ್ಥಾನಮಾನ ಹುದ್ದೆಗಳನ್ನು ಅಧಿಕೃತವಾಗಿ ಅಲಂಕರಿಸುತ್ತಿದ್ದಾರೆ. ಆ ನಿಟ್ಟಿನಲ್ಲಿ ಬೆಂಗಳೂರಿನ ಅರಮನೆಯ ಮೈದಾನದಲ್ಲಿ ಲಕ್ಷಾಂತರ ಜನ ಕಾಂಗ್ರೆಸ್ ಕಾರ್ಯಕರ್ತರ ಉಪಸ್ಥಿತಿಯಲ್ಲಿ BK ಹರಿಪ್ರಸಾದ್ ರವರು KPCCಯ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿಯ ಘನ ಗೌರವಾನ್ವಿತ ಅಧ್ಯಕ್ಷರಾಗಿ, ಅದು ಸೋನಿಯಾ ಗಾಂಧಿರವರ ಸೂಚನೆಯ ಮೇರೆಗೆ KPCC ಅಧ್ಯಕ್ಷರಾಗಿ ಅವರು ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಮತ್ತೊಮ್ಮೆ ಮಗದೊಮ್ಮೆ ತಳಮಟ್ಟದಿಂದ ಕಟ್ಟತಕ್ಕಂಥ ಗುರುತರವಾಗಿರ್ತಕ್ಕಂಥ ಹೊಣೆಗಾರಿಕೆಯಿಂದ ಕೂಡಿರ್ತಕ್ಕಂಥ ಅತ್ಯಂತ ಜವಾಬ್ದಾರಿಯುತವಾಗಿರ್ತಕ್ಕಂಥ ಒಂದು ಕೈಂಕರ್ಯಕ್ಕೆ ಕಾಂಗ್ರೆಸ್ ಪಕ್ಷದ ಸಂಘಟನೆಗೆ ಕರ್ನಾಟಕ ರಾಜ್ಯದಲ್ಲಿ BK ಹರಿಪ್ರಸಾದ್ ಅವರು ತಮ್ಮನ್ನು ತಾವು ತೊಡಗಿಸಿಕೊಳ್ಳುತ್ತಿದ್ದಾರೆ. ಹಾಗಾಗಿ ನಾನು BK ಹರಿಪ್ರಸಾದ್ ರವರನ್ನು ಕಾಂಗ್ರೆಸ್ ಪಕ್ಷದ ಈ ನಾಡಿನ ಕೋಟ್ಯಾಂತರ ಕಾರ್ಯಕರ್ತರ ಪರವಾಗಿ ಮತ್ತು ಕಾಂಗ್ರೆಸ್ ಪಕ್ಷದ ನಮ್ಮ ಇಡೀ ಕರ್ನಾಟಕ ರಾಜ್ಯದ ವಿವಿಧ PCCಗಳ ಮುಖಂಡರುಗಳ ಪರವಾಗಿ ಮತ್ತು DCC TCCಗಳ ಮುಖಂಡರ ಪರವಾಗಿ ನಾನು BK ಹರಿಪ್ರಸಾದ್ ರವರನ್ನು ತುಂಬು ಹೃದಯದಿಂದ ಅಭಿನಂದಿಸುತ್ತೇನೆ ಮತ್ತು BK ಹರಿಪ್ರಸಾದ್ ರವರನ್ನು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿಯ ಅಧ್ಯಕ್ಷರನ್ನಾಗಿ ನೇಮಕ ಮಾಡತಕ್ಕಂಥ ವಿಚಾರದಲ್ಲಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸಿರ್ತಕ್ಕಂತಹ ಸೋನಿಯಾ ಗಾಂಧಿರವರನ್ನು ಮತ್ತು ರಾಹುಲ್ ಗಾಂಧಿರವರನ್ನು ಮತ್ತು ಪ್ರಿಯಾಂಕಾ ಗಾಂಧಿರವರನ್ನು ಮತ್ತು ಮಲ್ಲಿಕಾರ್ಜುನ್ ಖರ್ಗೆರವರನ್ನು ಮತ್ತು ಸಿದ್ದರಾಮಯ್ಯರವರನ್ನು ಮತ್ತು DK ಶಿವಕುಮಾರ್ ಅವರನ್ನು ಪ್ರತಿಯೊಬ್ಬೊಬ್ಬರನ್ನು ಕೂಡ ನಾನು ಹೆಸರಿಡಿದು ಅವರೆಲ್ಲರಿಗೂ ಕೂಡ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ.
BK ಹರಿಪ್ರಸಾದ್ ರವರ ಬಗ್ಗೆ ನಾವು ಬೆಂಗಳೂರಿನ ಭೂಗತ ಲೋಕದ ಅವರ ಹೆಜ್ಜೆ ಗುರುತುಗಳ ಬಗ್ಗೆ ಮಾತನಾಡುವುದಕ್ಕಿಂತ ಹೆಚ್ಚೆಚ್ಚಾಗಿ BK ಹರಿಪ್ರಸಾದ್ ರವರಲ್ಲಿದ್ದಂತಹ ನಾಯಕತ್ವದ ಗುಣಗಳನ್ನು ಕುರಿತು ಮಾತನಾಡಬೇಕಾಗಿದೆ. ಇಂದಿರಾ ಗಾಂಧಿಯ ಕಾಲದಲ್ಲಿ ವಿದ್ಯಾರ್ಥಿ ಮುಖಂಡರಾಗಿ ಹೊರಹೊಮ್ಮಿದಂತಹ BK ಹರಿಪ್ರಸಾದ್ ಇವತ್ತು ರಾಷ್ಟ್ರದ ನುರಿತ ರಾಜಕಾರಣಿಗಳ ಸಾಲಿನಲ್ಲಿ ಅಗ್ರಪಂಕ್ತಿಯ ಸಾಲಿನಲ್ಲಿ ನಿಲ್ತಕ್ಕಂಥ ಅಧ್ಯಯನಶೀಲ ರಾಜಕಾರಣಿ BK ಹರಿಪ್ರಸಾದ್ ಅಪಾರವಾಗಿರ್ತಕ್ಕಂಥ ಅಧ್ಯಯನಗಳ ಮೂಲಕ ರಾಜಕೀಯವಾಗಿರ್ತಕ್ಕಂಥ ತತ್ವ ಸಿದ್ಧಾಂತ ಆದರ್ಶಗಳ ಮೌಲ್ಯಗಳ ಬಗ್ಗೆ, ಅದರಲ್ಲೂ ವಿಶೇಷವಾಗಿ ಭಾರತದ ರಾಜಕೀಯ ಪರಂಪರೆಯ ಬಗ್ಗೆ, ಇತಿಹಾಸದ ಬಗ್ಗೆ ಮತ್ತು ಚರಿತ್ರೆಯ ಬಗ್ಗೆ BK ಹರಿಪ್ರಸಾದ್ ರವರು ಆಳವಾಗಿ ಅಧ್ಯಯನ ಮಾಡಿರ್ತಕ್ಕಂಥ ಒಬ್ಬ ದಿಟ್ಟ ಧೀಮಂತ ಮುತ್ಸದಿ ನೇತಾರ ಧುರೀಣ ಅಂದ್ರೆ ತಪ್ಪಾಗಲಾರದು. BK ಹರಿಪ್ರಸಾದ್ ರವರು ಸಿದ್ಧಾಂತದ ವಿಚಾರದಲ್ಲಿ ಬದ್ಧತೆಯಿಂದ ನಡೆದುಕೊಳ್ತಕ್ಕಂಥ ಏಕೈಕ ಕಾಂಗ್ರೆಸ್ ಪಕ್ಷದ ಅಗ್ರಪಂಕ್ತಿಯ ಮುತ್ಸದಿಗಳಲ್ಲಿ ಅತ್ಯಂತ ಪ್ರಮುಖವಾಗಿ, ಅತ್ಯಂತ ಮಹತ್ವಪೂರ್ಣವಾಗಿರ್ತಕ್ಕಂಥ, ನಿರ್ಣಾಯಕವಾಗಿರ್ತಕ್ಕಂಥ ಮತ್ತು ಸೈದ್ಧಾಂತಿಕ ಬದ್ಧತೆ ಉಳ್ತಕ್ಕಂಥ ದಿಟ್ಟ ಧೀಮಂತ ರಾಜಕಾರಣಿ. ಆ ಕಾರಣಕ್ಕಾಗಿ BK ಹರಿಪ್ರಸಾದ್ ಅವರಿಗೆ ಇವತ್ತು ದೇಶದಾದ್ಯಂತ ವಿವಿಧ ರಾಜ್ಯಗಳಲ್ಲಿ, ಅದು ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ, ಅಸ್ಸಾಮಿನಿಂದ ಗುಜರಾತಿನವರೆಗೆ BK ಹರಿಪ್ರಸಾದ್ ಅವರಿಗೆ ಕೋಟಿಗಟ್ಟಲೆ ಅಭಿಮಾನಿಗಳಿದ್ದಾರೆ. ವಿವಿಧ ರಾಜ್ಯಗಳ ರಾಜ್ಯಪಾಲರು, ಉದಾಹರಣೆಗೆ ಹೇಳೋದಾದ್ರೆ ನಮ್ಮ ಕರ್ನಾಟಕದ ಘನ ಗೌರವಾನ್ವಿತ ರಾಜ್ಯಪಾಲರಾಗಿರ್ತಕ್ಕಂಥ, ಹಾಲಿ ರಾಜ್ಯಪಾಲರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀಯುತ ತಾವರ್ ಚಂದ್ ಗೆಹ್ಲೋಟ್ ರವರು ಕೂಡ BK ಹರಿಪ್ರಸಾದ್ ರವರ ಅತ್ಯಾಪ್ತ ರಾಜಕೀಯ ಸ್ನೇಹಿತರು. ಸನ್ಮಾನ್ಯ ಶ್ರೀಯುತ ತಾವರ್ ಚಂದ್ರ ಗೆಹ್ಲೋಟ್ ರವರು ಕರ್ನಾಟಕದ ಹಾಲಿ ರಾಜ್ಯಪಾಲರು. BK ಹರಿಪ್ರಸಾದ್ ರವರ ರಾಜಕೀಯವಾಗಿರ್ತಕ್ಕಂಥ ಆಪ್ತ ಮಿತ್ರರಲ್ಲಿ ಒಬ್ರು. ಹೇಳ್ತಾ ಹೋದ್ರೆ ದೇಶದ ಉದ್ದಗಲಕ್ಕೂ ಇರ್ತಕ್ಕಂಥ ವಿವಿಧ ರಾಜ್ಯಗಳ ರಾಜ್ಯಪಾಲರುಗಳು, ಇವತ್ತು ಮುಖ್ಯಮಂತ್ರಿಗಳಿರ್ಬೋದು, ಮಾಜಿ ಮುಖ್ಯಮಂತ್ರಿಗಳಿರ್ಬೋದು ವಿವಿಧ ರಾಜ್ಯಗಳಲ್ಲಿ, ಮತ್ತು ವಿವಿಧ ರಾಜ್ಯಗಳಲ್ಲಿರ್ತಕ್ಕಂಥ ಮಂತ್ರಿ ಮಹೋದಯರುಗಳು ಮತ್ತು ಮಾಜಿ ಮಂತ್ರಿಗಳು BK ಹರಿಪ್ರಸಾದ್ ರವರ ಒಡನಾಟದಲ್ಲಿರ್ತಕ್ಕಂಥ ಸ್ನೇಹಿತರಾಗಿರ್ತಾರೆ. ಈ ಎಲ್ಲ ಅಂಶಗಳು BK ಹರಿಪ್ರಸಾದ್ ರವರ ಪಕ್ಷಾತೀತವಾಗಿರ್ತಕ್ಕಂಥ, ಧರ್ಮಾತೀತವಾಗಿರ್ತಕ್ಕಂಥ ವಿಚಾರಧಾರೆಗಳ ವಿಚಾರ ಲಹರಿಯ ಸಂಕೇತವಾಗಿ ಎಲ್ಲ ಪಕ್ಷಗಳಲ್ಲೂ, ಎಲ್ಲ ಧರ್ಮ, ಜಾತಿ, ವರ್ಗ, ವರ್ಣ, ಪ್ರಾಂತ್ಯ, ಸಮುದಾಯ, ಜನಾಂಗಗಳಲ್ಲೂ ಕೂಡ BK ಹರಿಪ್ರಸಾದ್ ರವರು ದೇಶದಾದ್ಯಂತ ಕೋಟ್ಯಾಂತರ ಜನರನ್ನ ಅವರು ಸ್ನೇಹದ ಮೂಲಕ, ವಿಶ್ವಾಸದ ಮೂಲಕ, ನಂಬಿಕೆಯ ಮೂಲಕ ಅವರು ಒಂದು ದೊಡ್ಡ ಅಭಿಮಾನಿ ಬಳಗವನ್ನ ಸಂಪಾದಿಸಿದ್ದಾರೆ. ಅಂತಹ BK ಹರಿಪ್ರಸಾದ್ ರವರ ಮಹಾಮಾನವತಾವಾದದ ಮೌಲ್ಯಗಳನ್ನು ಗುರುತಿಸಿರ್ತಕ್ಕಂಥ ಮತ್ತು ಯಾವ ಪಟ್ಟಭದ್ರ ಹಿತಾಸಕ್ತಿಗಳು ಭಾರತದ ಏಕತೆಗೆ, ಭಾರತದ ಐಕ್ಯತೆಗೆ, ಭಾರತದ ಭಾವೈಕ್ಯತೆಗೆ, ಭಾರತದ ಸಮಗ್ರತೆಗೆ ಧಕ್ಕೆಯನ್ನು ಉಂಟು ಮಾಡಬೇಕು ಅಂತ ಏನು ಕೋಮುವಾದಿ ಈಡನ್ ಅಜೆಂಡಾಗಳನ್ನು ಇಟ್ಟುಕೊಂಡು ದೇಶದಲ್ಲಿ ದೊಂಬರಾಟವನ್ನು ಎಬ್ಬಿಸಿ ಕೋಮುವಾದಿಯ ವಿಷ ಬೀಜಗಳನ್ನು ಬಿತ್ತಿ ಧರ್ಮಗಳ ಮಧ್ಯೆ, ಜಾತಿಗಳ ಮಧ್ಯೆ ಮತ್ತು ವರ್ಗ ವರ್ಣಗಳ ಮಧ್ಯೆ ದ್ವೇಷದ ವಿಷ ಬೀಜಗಳನ್ನು ಬಿತ್ತಿ ದೇಶವನ್ನ
ಒಂದು ಕೋಮು ದಳ್ಳೂರಿಯಲ್ಲಿ ಮುಳುಗಿಸುವಂತ ಒಂದು ಸಂದರ್ಭಗಳಲ್ಲಿ BK ಹರಿಪ್ರಸಾದ್ ರವರು ತಲೆಯನ್ನ ಎತ್ತಿ ನಿಂತು ಭಾರತ ದೇಶದಲ್ಲಿ ಕೋಮುವಾದಿ ಶಕ್ತಿಗಳಿಗೆ ತಕ್ಕ ಉತ್ತರವನ್ನ ಕೊಟ್ಟಿರ್ತಕ್ಕಂಥ ಭಾರತದ ಕೆಲವು ದಿಟ್ಟ ಧೀಮಂತ ರಾಜಕಾರಣಿಗಳಲ್ಲಿ BK ಹರಿಪ್ರಸಾದ್ ಕೂಡ ಒಬ್ರು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳುವ ಸಂದರ್ಭದಲ್ಲೇ BK ಹರಿಪ್ರಸಾದ್ ರವರು ಕೋಮುವಾದಿ ಶಕ್ತಿಗಳ ವಿರುದ್ಧ ಹೇಳಿಕೆ ಕೊಡ್ತಕ್ಕಂಥ ವಿಚಾರವಿರ್ಬೋದು, ಸಂಘಟನೆಗಳನ್ನು ಮಾಡ್ತಕ್ಕಂಥ ವಿಚಾರ ಇರ್ಬೋದು, ಹೋರಾಟಗಳನ್ನ ಮಾಡಿಸ್ತಕ್ಕಂಥ ವಿಚಾರಗಳಲ್ಲಿರ್ಬೋದು ಅತ್ಯಂತ ಮುಂಚೂಣಿಯ ಸಾಲಿನಲ್ಲಿ ನಿಲ್ತಕ್ಕಂಥ ಮೇರು ವ್ಯಕ್ತಿತ್ವದ ಜಾತ್ಯತೀತವಾದಿ ರಾಜಕಾರಣಿ, ಉನ್ನತವಾದ ವ್ಯಕ್ತಿತ್ವದ ಪ್ರಜಾಪ್ರಭುತ್ವವಾದಿ ರಾಜಕಾರಣಿ ಮತ್ತು ಮಹೋನ್ನತ ವ್ಯಕ್ತಿತ್ವ ಉಳ್ತಕ್ಕಂಥ ಸಮಾಜವಾದಿ ರಾಜಕಾರಣಿ BK ಹರಿಪ್ರಸಾದ್ ರವರನ್ನ ಇವತ್ತು ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿಗೆ ಕಾಂಗ್ರೆಸ್ಸಿನ ಹೈಕಮಾಂಡ್ ಅಧ್ಯಕ್ಷರನ್ನಾಗಿ ನೇಮಕ ಮಾಡಬೇಕಾಗಿರ್ತಕ್ಕಂಥ ಎಲ್ಲ ರೀತಿಯ ಜ್ಞಾನ, ಬುದ್ಧಿ, ವಿವೇಕಗಳ ತಿಳುವಳಿಕೆಗಳು BK ಹರಿಪ್ರಸಾದ್ ರವರಿಗೆ ಇದ್ದಂಥ ಸಂದರ್ಭದಲ್ಲೂ ಕೂಡ BK ಹರಿಪ್ರಸಾದ್ ರವರನ್ನ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿಯ ಅಧ್ಯಕ್ಷರನ್ನಾಗಿ ನೇಮಕ ಮಾಡುವುದರ ಮೂಲಕ ಕರ್ನಾಟಕದಲ್ಲಿ BK ಹರಿಪ್ರಸಾದ್ ರವರನ್ನ ಭವಿಷ್ಯದ ಮುಖ್ಯಮಂತ್ರಿಗಳನ್ನಾಗಿ ಆ ಪ್ರತಿಷ್ಠಾಪನೆಯನ್ನ ಮಾಡಬೇಕು ಅಂತಕ್ಕಂತಹ ದೂರದೃಷ್ಟಿಯನ್ನ, ಮುಂದಾಲೋಚನೆಯನ್ನ ಇಟ್ಟುಕೊಂಡಿರ್ತಕ್ಕಂಥ ಕಾಂಗ್ರೆಸ್ ಹೈಕಮಾಂಡ್ BK ಹರಿಪ್ರಸಾದ್ ರವರಿಗೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿಯ ಕರ್ನಾಟಕ ರಾಜ್ಯಾಧ್ಯಕ್ಷರನ್ನಾಗಿ ನೇಮಕ ಮಾಡಿದೆ ಅಂತಕ್ಕಂಥದ್ದು ಇಲ್ಲಿ ಮೇಲುನೋಟಕ್ಕೆ ಎದ್ದು ಕಾಣ್ತಾ ಇದೆ. BK ಹರಿಪ್ರಸಾದ್ ರವರು ಯಾವತ್ತೂ ಕೂಡ ರಾಜಕೀಯ ವಿರೋಧಿಗಳಿಗೆ, ಕೋಮುವಾದಿ ಶಕ್ತಿಗಳಿಗೆ, ಜಾತ್ಯತೀತ ವಿರೋಧಿ ಶಕ್ತಿಗಳಿಗೆ, ಸಮಾಜವಾದಿ ವಿರೋಧಿ ಶಕ್ತಿಗಳಿಗೆ ಯಾವತ್ತೂ ಕೂಡ ತಲೆ ತಗ್ಗಿಸಿ ನಿಂತು ಅವರು ಸೋಲನ್ನ ಒಪ್ಪಿಕೊಳ್ತಕ್ಕಂಥ ಜಾಯಮಾನದವರಲ್ಲ. ತಲೆ ಎತ್ತಿ ನಿಂತು ಪ್ರಜಾಪ್ರಭುತ್ವ ವಿರೋಧಿ ಶಕ್ತಿಗಳ ವಿರುದ್ಧ, ಜಾತ್ಯತೀತ ಶಕ್ತಿಗಳ ವಿರುದ್ಧ, ಸಮಾಜವಾದಿ ವಿರೋಧಿ ಶಕ್ತಿಗಳ ವಿರುದ್ಧ ಮತ್ತು ಕೋಮುವಾದಿ ಶಕ್ತಿಗಳ ವಿರುದ್ಧ ಸಿಂಹದೋಪಾದಿಯಲ್ಲಿ ಗರ್ಜನೆಯನ್ನ ಮಾಡತಕ್ಕಂಥ ಏಕೈಕ ಕರ್ನಾಟಕದ ರಾಷ್ಟ್ರ ಮಟ್ಟದ ನಾಯಕರಲ್ಲಿ ಅಗ್ರ ಪಂಕ್ತಿಯ ಸಾಲಿನಲ್ಲಿ ನಿಲ್ತಕ್ಕಂಥ BK ಹರಿಪ್ರಸಾದ್ ರವರು ಕರ್ನಾಟಕದ ಪ್ರದೇಶ ಕಾಂಗ್ರೆಸ್ ಕಮಿಟಿಯ ಅಧ್ಯಕ್ಷರನ್ನಾಗಿ ಸೋನಿಯಾ ಗಾಂಧಿರವರ ಸೂಚನೆಯ ಮೇರೆಗೆ ನೇಮಕ ಮಾಡಿರ್ತಕ್ಕಂಥದ್ದು ಅತ್ಯಂತ ಸ್ವಾಗತಾರ್ಹವಾದದ್ದು. ಆ ಕಾರಣಕ್ಕಾಗಿ ಕಾಂಗ್ರೆಸ್ ಹೈಕಮಾಂಡ್ ಅನ್ನ ನಾನು ತುಂಬು ಹೃದಯದಿಂದ ಅಭಿನಂದಿಸುತ್ತೇನೆ. ಮತ್ತು ನಾಳೆ ಏನೋ ಬೆಂಗಳೂರಿನ ಅರಮನೆಯ ಮೈದಾನದಲ್ಲಿ ಲಕ್ಷಾಂತರ ಕಾಂಗ್ರೆಸ್ ಕಾರ್ಯಕರ್ತರ ಉಪಸ್ಥಿತಿಯಲ್ಲಿ BK ಹರಿಪ್ರಸಾದ್ ರವರಿಗೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿಯ ಅಧ್ಯಕ್ಷರನ್ನಾಗಿ ಆ ಪದಗ್ರಹಣ ಮಾಡತಕ್ಕಂಥ ಒಂದು ಅದ್ದೂರಿಯಾಗಿರ್ತಕ್ಕಂಥ ವಿಜೃಂಭಣೆಯಿಂದ ಜರುಗತಕ್ಕಂಥ ಸಮಾರಂಭದಲ್ಲಿ ಪಾಲ್ಗೊಳ್ತಕ್ಕಂಥ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಮತ್ತು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿಯ ಎಲ್ಲ ಜಿಲ್ಲಾ ಘಟಕಗಳಿಗೂ ಕೂಡ ಮತ್ತು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿಯ ವಿವಿಧ ಘಟಕಗಳಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮತ್ತು ಅದರಲ್ಲೂ ವಿಶೇಷವಾಗಿ BK ಹರಿಪ್ರಸಾದ್ ಅಂತಕ್ಕಂತಹ ಅಪಾರ ರಾಜಕೀಯ ಪಾಂಡಿತ್ಯ ಉಳ್ತಕ್ಕಂತಹ ಒಬ್ಬ ಅನುಭವಿ ರಾಜಕಾರಣಿಯನ್ನ ಕಾಂಗ್ರೆಸ್ ಹೈಕಮಾಂಡ್ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿಯ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿರ್ತಕ್ಕಂಥದ್ದು ಕೋಟ್ಯಾಂತರ ಯುವಕರಿಗೆ ಒಂದು ಮಾರ್ಗಸೂಚಿಯಾಗಿರ್ತಕ್ಕಂಥ ಒಂದು ಕೈಪಿಡಿಯನ್ನ BK ಹರಿಪ್ರಸಾದ್ ರವರ ರೂಪದಲ್ಲಿ
ನಮ್ಮೆಲ್ಲರಿಗೆ ಕಾಂಗ್ರೆಸ್ ಹೈಕಮಾಂಡ್ ಕೊಟ್ಟಿರ್ತಕ್ಕಂಥದಕ್ಕಾಗಿ ಮತ್ತೊಮ್ಮೆ ಮಗದೊಮ್ಮೆ ನಾನು ಕಾಂಗ್ರೆಸ್ ಹೈಕಮಾಂಡ್ ಅನ್ನ ಅಭಿನಂದಿಸ್ತಾ ನಾಳೆ BK ಹರಿಪ್ರಸಾದ್ ರವರು KPCC ಅಧ್ಯಕ್ಷರಾಗಿ ಪದಗ್ರಹಣ ಮಾಡ್ತಾರಲ್ಲ, ಆ ನನ್ನ ಅಚ್ಚುಮೆಚ್ಚಿನ ಸಜ್ಜನ ರಾಜಕಾರಣಿಯಾಗಿರ್ತಕ್ಕಂಥ BK ಹರಿಪ್ರಸಾದ್ ರವರಿಗೆ ಡಿಟೆಕ್ಟಿವ್ ಲೆಜೆಂಡ್ ಯೂಟ್ಯೂಬ್ ಚಾನಲಿನ ಪರವಾಗಿ, ಡಿಟೆಕ್ಟಿವ್ ಲೆಜೆಂಡ್ ಯೂಟ್ಯೂಬ್ ಚಾನಲಿನ ವೀಕ್ಷಕರ ಪರವಾಗಿ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ವಂದನೆಗಳೊಂದಿಗೆ ಬ್ರಹ್ಮಾನಂದ ರೆಡ್ಡಿ, ಅಡ್ವೊಕೇಟ್ ಕಮ್ ಜರ್ನಲಿಸ್ಟ್, ಡಿಟೆಕ್ಟಿವ್ ಲೆಜೆಂಡ್ ಯೂಟ್ಯೂಬ್ ಚಾನಲ್. ಇದು ಸತ್ಯ, ನ್ಯಾಯ, ನೀತಿ, ಧರ್ಮಗಳ ಪ್ರತೀಕ. ಜೈ ಹಿಂದ್, ಜೈ ಕರ್ನಾಟಕ ಮಾತಾ ಕಿ ಜೈ. ಜೈ ಹಿಂದ್, ಜೈ ಭಾರತ್ ಮಾತಾ ಕಿ ಜೈ.